ಮಹಿಳೆಯೊಬ್ಬರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತಹ ಘಟನೆ ತಿಪಟೂರು ತಾಲೂಕಿನ ಹೊನ್ನವಳ್ಳಿ ಹೋಬಳಿಯ ಗುಡಿಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾರಗೊಂಡನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಮೃತರನ್ನ ಚೆನ್ನಮ್ಮ ಎಂದು ಗುರುತಿಸಿದ್ದು 3 ದಿನಗಳ ಹಿಂದೆ ಅಂದರೆ ಗುರುವಾರ 7ನೇ ತಾರೀಕು ಸಂಜೆ ಸರಿಸುಮಾರು 4:30 ಸಮಯದಲ್ಲಿ ಚೆನ್ನಮ್ಮ ಮನೆಯಿಂದ ತೆರಳಿದ್ದು ಮನೆಗೆ ವಾಪಸ್ ಬರದೆ ನಾಪತ್ತೆಯಾಗಿದ್ದರು. ಗಾಬರಿಗೊಂಡ ಚೆನ್ನಮ್ಮನ ಮನೆಯವರು ತಕ್ಷಣವೇ ಸುತ್ತಮುತ್ತಲಿನ ಸಂಬಂಧಿಕರಿಗೆ ದೂರವಾಣಿ ಕರೆ ಮಾಡಿ ವಿಚಾರಿಸಿದ್ದಾರೆ. ನಂತರ ಯಾವುದೇ ಸುಳಿವು ಸಿಗದ ಕಾರಣ ಅಕ್ಕಪಕ್ಕದ ತೋಟದಲ್ಲಿ ಹುಡುಕಾಟ ನಡೆಸಿದ್ದಾರೆ. ಆಗ ಮಾರಗೊಂಡನಹಳ್ಳಿ ತೋಟವೊಂದರಲ್ಲಿ ಚೆನ್ನಮ್ಮನ ಮೃತದೇಹ ಪತ್ತೆಯಾಗಿದ್ದು, ದೇಹದ ಕುತ್ತಿಗೆಯ ಭಾಗ ಹಾಗೂ ಮೂಗಿನ ಮೇಲೆ ಗಾಯಗಳಾಗಿರುವುದು ಕಂಡುಬಂದಿದೆ. ಮೃತದೇಹ ವಿದ್ಯುತ್ಗೆ ಸಿಲುಕಿದ ರೂಪದಲ್ಲಿ ಪತ್ತೆಯಾಗಿರುವುದರಿಂದ ಇದು ಸಹಜ ಸಾವೋ ಅಥವಾ ಕೊಲೆಯೋ ಎಂಬ ಅನುಮಾನ ಮೂಡಿದೆ. ಇದೇ ರೀತಿ ಈ ಹಿಂದೆ ಮಾರಗೊಂಡನಹಳ್ಳಿ ದಲಿತ ಸಮುದಾಯದ ಬಸವರಾಜ್ ಎಂಬ ವ್ಯಕ್ತಿ 1 ವರ್ಷದ ಹಿಂದೆ ಜಮೀನಿನಲ್ಲಿ ಶವವಾಗಿ ಪತ್ತೆಯಾಗಿದ್ದರು. ಹಾಗಾಗಿ ಈ ನಿಗೂಢ ಸರಣಿ ಸಾವುಗಳ ಹಿಂದೆ ವ್ಯಕ್ತಿಗಳ ಕೈವಾಡ ಇದೆಯಾ ಎಂಬುದು ಗ್ರಾಮಸ್ಥರಲ್ಲಿ ಅನುಮಾನವನ್ನು ಮೂಡಿಸಿದೆ. ಈ ವಿಚಾರವಾಗಿ ದಲಿತ ಸಂಘಟನೆಗಳ ಕೆಲ ಮುಖಂಡರುಗಳು ಸ್ಥಳದಲ್ಲಿ ಬಾಬಾ ಸಾಹೇಬರ ಫೋಟೋ ಹಿಡಿದು ಪ್ರತಿಭಟನೆಯನ್ನು ನಡೆಸಿ ಚೆನ್ನಮ್ಮನ ಸಾವಿಗೆ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿದ್ದಾರೆ. ಒಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಈಗಾಗಲೇ ಪ್ರಕರಣ ದಾಖಲಿಸಿಕೊಂಡಿದ್ದು ತನಿಖೆಯ ನಂತರ ಸತ್ಯಾಸತ್ಯತೆ ಹೊರಬರಬೇಕಿದೆ. ಏತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ರಕ್ತವನ್ನೇ ಚೆಲ್ಲುತ್ತೇವೆ, ನ್ಯಾಯವನ್ನೇ ಗೆಲ್ಲುತ್ತೇವೆ, ರಕ್ತವನ್ನೇ ಚೆಲ್ಲುತ್ತೇವೆ, ನ್ಯಾಯವನ್ನೇ ಗೆಲ್ಲುತ್ತೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾರಾಜ್ ಕಿ ಜೈ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾರಾಜ್ ಕಿ ಜೈ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.